ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ ಅಂತ ಹೇಳಿ ಮತ್ತೊಮ್ಮೆ ಸಾಬೀತಾಗಿದೆ. ಜುಲೈ 1ರಂದು ಕೆಐಡಿಬಿಗೆ ಮನವಿ ಪತ್ರವನ್ನ ಸಲ್ಲಿಸಲು ಹೋದಂತ ರೈತರ ಮೇಲೆ ನಡೆದಂತಹ ಲಾಠಿ ಪ್ರಹಾರ, ತದನಂತರ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ರವರು ಆನೇಕಲ್ ತಾಲೂಕಿನ ಮುತ್ತನಲ್ಲೂರಿನಲ್ಲಿ ರೈತರು ಅಹೋರಾತ್ರಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ್ರು ಮತ್ತು ರೈತರಿಗೆ ಧೈರ್ಯ ತುಂಬುವಂತ ಕೆಲಸಕ್ಕೆ ಮುಂದಾಗಿದ್ರು. ಈ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಶಾಸಕರಾದಂತಹ ಸತೀಶ್ ರೆಡ್ಡಿ ರವರು, ಸಂಸದ ಡಾಕ್ಟರ್ ಮಂಜುನಾಥ್, ಹಾಗೆ ಪರಿಷತ್ನ ಸದಸ್ಯರಾದಂತಹ ಗೋಪಿನಾಥ್ ರೆಡ್ಡಿ ಮುಂತಾದವರಿದ್ರು. ಆದ್ರೆ ಆನೇಕಲ್ ತಾಲೂಕಿನ ಬಂಡಾಯ ಇಲ್ಲಿ ಮತ್ತೊಮ್ಮೆ ಬಯಲಾಗಿತ್ತು. ಕೇವಲ ಉಲ್ಲಳ್ಳಿ ಶ್ರೀನಿವಾಸ್ ಅವರ ಜೊತೆಗೆ ಕೆಲಸ ಮಾಡುವಂತ ಮುಖಂಡರಿದ್ರು ಹೊರತು ಮಾಜಿ ಕೇಂದ್ರ ಸಚಿವರು ಹಾಗೆಯೇ ರಾಜ್ಯದಲ್ಲಿ ತನ್ನದೇ ಆದಂತಹ ಪ್ರಾಬಲ್ಯವನ್ನ ಹೊಂದಿರುವಂತಹ ಆನೇಕಲ್ನ ಸುಪುತ್ರರು ಅಂತಲೇ ಹೇಳುವಂತಹ ನಾರಾಯಣ ಸ್ವಾಮಿ ಮತ್ತು ಅವರ ಬಳಗ ಅಲ್ಲಿ ಗೈರಾಗಿತ್ತು. ಈ ಮೂಲಕ ಮತ್ತೊಮ್ಮೆ ಆನೇಕಲ್ ಬಿಜೆಪಿಯಲ್ಲಿ ಯಾವುದು ಸರಿ ಇಲ್ಲ ಅಂತ ಹೇಳುವಂತ ವಿಷಯ ಸ್ಫೋಟಗೊಂಡಿದೆ. ಈಗ ಈ ಒಂದು ಪ್ರತಿಭಟನೆಗೆ ಯಾಕೆ ನಾರಾಯಣ ಸ್ವಾಮಿ ಮತ್ತು ಅವರ ಪಟಾಲಂ ಆಗಮಿಸಲಿಲ್ಲ ಎನ್ನುವಂತ ಪ್ರಶ್ನೆಗಳು ಬಿಜೆಪಿಗರಲ್ಲಷ್ಟೇ ಅಲ್ಲ, ಆಡಳಿತಾರೂಢ ಕಾಂಗ್ರೆಸ್ನಲ್ಲೂ ಕೂಡ ಕುತೂಹಲ ಕೆರಳಿಸಿದೆ. ಮತ್ತು ಈ ಒಂದು ಅಂಶ ಆನೇಕಲ್ ಕಾಂಗ್ರೆಸ್ನವರಿಗೆ ಸಿಹಿ ಸುದ್ದಿ ಆಗಿದೆ. ಈ ಮೂಲಕ ಮತ್ತೊಮ್ಮೆ ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾದಂತಹ ಶಿವಣ್ಣನವರ ಆಸೆ ಇನ್ನಷ್ಟು ಚಿಗುರ್ತಾ ಇದೆ ಅನ್ನೋದಕ್ಕೆ ಈ ಒಂದು ಘಟನೆ ಅವರಿಗೆ ಆಲುಂಡಷ್ಟು ಸಂತಸವನ್ನ ತಂದು ಕೊಟ್ಟಿದೆ. ಆ ಒಂದು ಪ್ರತಿಭಟನೆಯ ಒಂದಷ್ಟು ದೃಶ್ಯಗಳು, ಈ ಒಂದು ಪ್ರತಿಭಟನೆಯ ಒಂದಷ್ಟು ದೃಶ್ಯಗಳನ್ನು ನೋಡ್ತಾ ಯಾವೆಲ್ಲ ನಾಯಕರು ಗೈರಾಗಿದ್ರು ಅನ್ನೋದನ್ನ ನೋಡೋಣ ಬನ್ನಿ. ಹೌದು, ಮಾಜಿ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಅವರ ಬಳಗದಲ್ಲಿ ಗುರುತಿಸಲ್ಪಡುವಂತಹ ಜಿಲ್ಲಾ ಬಿಜೆಪಿಯ ಮುಖಂಡರಾದಂತಹ ಕೆ.ವಿ. ಶಿವಪ್ಪ, ಅತ್ತಿಬೆಲೆಯ ಬಸವರಾಜ್, ಹೆಂಗಾರೆಡ್ಡಿ, ಹಾಗೆಯೇ ಅವರೇ ಸೂಚಿಸಿದಂತಹ ಆನೇಕಲ್ ಮಂಡಲದ ಬಿಜೆಪಿಯಲ್ಲಿ ಒಂದಷ್ಟು ಜವಾಬ್ದಾರಿಯನ್ನ ಹೊಂದಿರತಕ್ಕಂತ ಯುವ ಮುಖಂಡರುಗಳು ಕೂಡ ಗೈರಾಗಿದ್ದರು. ಇದು ಆನೇಕಲ್ನಲ್ಲಿ ಇನ್ನು ನಾರಾಯಣ ಸ್ವಾಮಿ ಅವರು ಪಕ್ಷದ ಮೇಲೆ ಎಷ್ಟು ಹಿಡಿತವನ್ನ ಹೊಂದಿದ್ದಾರೆ ಅಂತೇಳಿ ಸಾಬೀತಾಗಿದೆ. ಪಕ್ಷವೇ ಕರೆ ನೀಡಿದ್ದಂತಹ, ಅದರಲ್ಲೂ ವಿಶೇಷವಾಗಿ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಆನೇಕಲ್ಗೆ ಬಂದು ಇಲ್ಲಿ 2,500 ಎಕರೆ ಕೆಐಡಿಬಿ ಸ್ವಿಫ್ಟ್ ಸಿಟಿ ಹೆಸರಿನಲ್ಲಿ ಸ್ವಾಧೀನಕ್ಕೆ 4-1 ನೋಟಿಫಿಕೇಶನ್ ಮಾಡಿದೆ. ಆ ರೈತರು ಅಹೋರಾತ್ರಿ ಧರಣಿಯನ್ನ ಕಳೆದೊಂದು ವರ್ಷದಿಂದ ಮಾಡ್ತಿದ್ದಾರೆ. ಅವ್ರಿಗೆ ಧೈರ್ಯ ತುಂಬೋದಕ್ಕೆ ಬಂದಾಗ ಇಲ್ಲಿ 4 ಬಾರಿ ಶಾಸಕರು, ಸಚಿವರು, ಕೇಂದ್ರ ಸಚಿವರು ಹಾಕಿದ್ದಂತಹ ಓರ್ವ ಮುಖಂಡ್ರೆ ನಾಪತ್ತೆ ಆಗ್ಬಿಟ್ರೆ, ಗೈರಾಗ್ಬಿಟ್ರೆ ಆ ರೈತರಲ್ಲಿ ಯಾವ ರೀತಿಯಾದಂತಹ ಆಸೆ ಚಿಗುರುತ್ತೆ ಮತ್ತು ಅವರಿಗೆ ಯಾವ ರೀತಿಯಾದಂತಹ ಆಶಾಭಾವನೆ ಈ ಪಕ್ಷದ ಮೇಲೆ ಮೂಡುತ್ತೆ ಎನ್ನುವಂಥದ್ದು ಇದೊಂದು ಬಹುದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ವೈಯಕ್ತಿಕವಾಗಿ ನಾರಾಯಣ ಸ್ವಾಮಿ ಮತ್ತು ಉಲ್ಲಳ್ಳಿ ಶ್ರೀನಿವಾಸ್ ನಡುವೆ ಅದೇನೇ ಇರ್ಲಿ, ರೈತರ ಹೋರಾಟ ಅಂದಾಗ ತಮ್ಮ ಭಿನ್ನಮತಗಳನ್ನ ಬದಿಗೊತ್ತಿ ರೈತರ ಪರವಾಗಿ ನಿಲ್ಲಬೇಕಾಗಿತ್ತು. ಇನ್ನು ಹೇಳಿ ಕೇಳಿ ವಿರೋಧ ಪಕ್ಷದ ನಾಯಕರು ಅಶೋಕ್ ಬಂದಾಗ ನಾರಾಯಣ ಸ್ವಾಮಿ ಅವರೇ ಬಂದು ಜವಾಬ್ದಾರಿಯನ್ನ ತೆಗೆದುಕೊಂಡು ಈ ಪ್ರತಿಭಟನೆಯನ್ನ ಮುನ್ನಡೆಸಬಹುದಾಗಿತ್ತು. ಆ ರೈತರಲ್ಲಿ ಧೈರ್ಯವನ್ನ, ಸ್ಥೈರ್ಯವನ್ನ ತುಂಬಬಹುದಿತ್ತು. ಹಾಗಿದ್ದಲ್ಲಿ ಈ ಪ್ರತಿಭಟನೆಯಲ್ಲಿ ನಾರಾಯಣ ಸ್ವಾಮಿ ಭಾಗವಹಿಸಲಿಲ್ಲ ಅಂದ್ರೆ ಪರೋಕ್ಷವಾಗಿ 2,500 ಎಕರೆ ಭೂಮಿ ರಾಜ್ಯ ಸರ್ಕಾರ ಕೆಐಡಿಬಿಯ ಹೆಸರಿನಲ್ಲಿ ಸ್ವಾಧೀನ ಪಡಿಸಿಕೊಳ್ಳಿ, ಅದಕ್ಕೆ ನನ್ನ ಸಮ್ಮತಿ ಇದೆ ಅಂತ ಅರ್ಥ. ಅಥವಾ ಈ ಒಂದು ಪ್ರತಿಭಟನೆಗೆ ಪ್ರತಿಯಾಗಿ ಇನ್ನೊಂದು ಪ್ರತಿಭಟನೆಯನ್ನ ನಾರಾಯಣ ಸ್ವಾಮಿ ತಂಡದಿಂದ ಆಗುತ್ತಾ? ಆಗ ಬಹುಶಃ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಬದಲಿಗೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ರವರನ್ನ ನಾರಾಯಣ ಸ್ವಾಮಿ ಮತ್ತು ಅವರ ಬಳಗ ಕರೆಸುತ್ತಾ ಇನ್ನಷ್ಟು ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಬಿಜೆಪಿ ಅಧ್ಯಕ್ಷರಾದಂತ ಜಯನಗರ ಶಾಸಕರಾಗಿರುವಂತಹ ಸಿ.ಕೆ. ರಾಮಮೂರ್ತಿಗೆ ಆನೇಕಲ್ ಅಂದ್ರೆ ಚಳಿ ಜ್ವರ ಬರುತ್ತಂತೆ. ಆನೇಕಲ್ ಬಿಜೆಪಿಯ ಕಗ್ಗಂಟನ್ನ ಬಿಡಿಸೋದಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತೇಳಿ ಈ ಕಡೆ ತಲೆ ಕೂಡ ಹಾಕಿ ಮಲಗಲ್ವಂತೆ. ಮಾಜಿ ಅಧ್ಯಕ್ಷರಾದಂತ ಎನ್.ಆರ್. ರಮೇಶ್ ಇದ್ದಾಗ ಇಲ್ಲಿನ ಒಂದಷ್ಟು ಹೊಡಕುಗಳನ್ನ ಸರಿ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು. ಆದ್ರೆ ಸಂಪೂರ್ಣವಾಗಿ ಅವರು ಸಫಲರಾಗಲಿಲ್ಲ ಅನ್ನೋದು ಬೇರೆ ಮಾತು.
ಆದ್ರೆ ಅಷ್ಟು ಧೈರ್ಯವನ್ನಾದ್ರೂ ಸಿ ಕೆ ರಾಮಮೂರ್ತಿ ತೋರಿಸ್ತಾರ ಅಂದ್ರೆ ಆ ದೊಡ್ಡ ನಾಯಕ ಸಿ ಕೆ ರಾಮಮೂರ್ತಿ ಕೈಯಲ್ಲಿ ಆನೇಕಲ್ನ ದೊಡ್ಡ ದೊಡ್ಡ ನಾಯಕರನ್ನ ಮಾತನಾಡಿಸುವಂತ ಧೈರ್ಯವೂ ಕೂಡ ಇಲ್ಲ ಅಂತಾರೆ. ಇದೆಲ್ಲವೂ ಆನೇಕಲ್ ಬಿಜೆಪಿಯಲ್ಲಿ ಯಾವುದೂ ಸರಿ ಇಲ್ಲ. ಭಿನ್ನ ಮತಗಳು, ಬಂಡಾಯಗಳು, ಗುಂಪುಗಾರಿಕೆಗಳು ಮನೆಯೊಂದು 100 ಬಾಗಲ ಅನ್ನೋದು ಕಾಲವೇ ನಿರ್ಧರಿಸಲಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.